ಥರ ಒಂದು ಪತ್ರಿಕಾಗೋಷ್ಠಿಯನ್ನು ಆಯೋಜನೆ ಮಾಡಿ ನಾನು ಮತ್ತು ನಮ್ಮ ಮಾಜಿ ಸಂಸದರಾದಂಥ ಹುಣಸಮ್ಮಣ್ಣವರು ಮತ್ತು ನಮ್ಮ ಹಿರಿಯ ಮುಖಂಡರಾದಂಥ BJP ನಾಯಕರಾದಂಥ ವೇಣುಗೋಪಾಲ್ ಅವರು ಎಲ್ಲರೂ ಕೂಡ ನಮ್ಮ ಅನೇಕ ಎರಡೂ ಪಕ್ಷದ ಮುಖಂಡರು ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದೀವಿ. ಈ ಪತ್ರಿಕಾಗೋಷ್ಠಿಯಲ್ಲಿ ಬಂದಿರತಕ್ಕಂಥ ಎಲ್ಲ ಮಾಧ್ಯಮದ ಸ್ನೇಹಿತರು ಎಲ್ಲರಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸ್ತಾ, ಮತ್ತು ನಾವು ನಿಮ್ಗೆಲ್ಲರಿಗೂ ಕೂಡ ಆಶ್ಚರ್ಯ ಆಗ್ಬೋದು, ಹಿಂಸಂದ್ರ ಗ್ರಾಮದಲ್ಲಿ ಯಾಕೆ ಇಲ್ಲಿ ಮಾಡ್ತಾ ಇದ್ದಾರೆ ಪತ್ರಿಕಾಗೋಷ್ಠಿ ಅನ್ನುವಂಥದ್ದು ನಿಮ್ಗೆಲ್ಲರೂ ಕೂಡ ಆಶ್ಚರ್ಯ ಆಗ್ಬೋದು. ಕಾರಣ ಇಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಕಾರಣ ಏನು ಅಂತ ಹೇಳಿದ್ರೆ, ಕಳೆದ 8-10 ತಿಂಗಳ ಹಿಂದೆ ಇದೇ ಗ್ರಾಮಕ್ಕೆ ಸಂಬಂಧಪಟ್ಟಂಥ ವಕ್ಫ್ ಬೋರ್ಡ್ ಜಮೀನ್ದು ವಿವಾದ ಶುರುವಾದಾಗ ಈ ಗ್ರಾಮದಲ್ಲಿರ್ತಕ್ಕಂಥ ನಾಗೇಶ್ ಅನ್ನುವರು ಈ ಜಮೀನು ನಮಗೆ ಸಂಬಂಧಪಟ್ಟಿದ್ದು ಅಂತ ಹೇಳಿದಾಗ ಅಲ್ಲಿ ಪ್ರಾರಂಭ ಆಯಿತು, ಶುರುವಾದ ನಂತರ ಅಲ್ಲಿ ಸ್ವಲ್ಪ ಕ್ಲಾಶಸ್ ಆಗ್ತಾ ಇತ್ತು. ಅಂದರೆ ಮ್ಯಾನ್ ಹ್ಯಾಂಡ್ಲಿಂಗ್ ಎಲ್ಲೂ ಕೂಡ ಆಗಲಿಲ್ಲ. ಆದರೆ ವಕ್ಫ್ ಬೋರ್ಡ್ನವ್ರು ಕೂಡ ಯಾರ ಮೇಲೇನೂ ಕೂಡ ಪರ್ಟಿಕ್ಯುಲರ್ ಆಗಿ ಇಂತಿಂಥವರು ಅಂತೇಳಿ ದೂರುಗಳು ಕೂಡ ಕೊಟ್ಟಿರಲಿಲ್ಲ. ಆದರೆ ನಮ್ಮ ಜಮೀನು ಧಕ್ಕೆ ಆಗ್ತಾ ಇದೆ, ನಮ್ಮ ಜಮೀನು ಕಬಳಿಕೆ ಆಗ್ತಾ ಇದೆ ಅಂತೇಳಿ ಅವರು ಅಷ್ಟೇ ಕೊಟ್ಟಿದ್ದು ದೂರು. ಆ ನಂತರ ಏನಾಯಿತು, ಈ ವಕ್ಫ್ ಬೋರ್ಡ್ ವಿಚಾರಕ್ಕೆ ಅಲ್ಲಿ ನಮ್ಮ ಆ ಸಂದರ್ಭದಲ್ಲಿ ಮುನ್ಸಮ್ಮಣ್ಣವರು ಮತ್ತು ವೇಣುಗೋಪಾಲ್ ಅವರು ಎಲ್ಲರೂ ಕೂಡ ಸ್ಥಳಕ್ಕೆ ಹೋಗಿದ್ದರು. ಮತ್ತು ನಾಗೇಶ್ ಅವ್ರಿಗೂ ಕೂಡ ಬೆಂಬಲವನ್ನು ಕೊಟ್ಟಿದ್ದರು. ಅದೆಲ್ಲ ಕೂಡ ಆಯಿತು. ಆ ನಂತರ ಇವತ್ತು ನಮಗೆ ಭಾಳ ವಿಶೇಷವಾಗಿ ಏನು ಅಂತ ಹೇಳಿದ್ರೆ, ಕಳೆದ 2 ವರ್ಷ 3 ತಿಂಗಳಾಯಿತು. ಕಳೆದ 2023ರಲ್ಲಿ ವಿಧಾನಸಭಾ ಚುನಾವಣೆ ನಡೆದಿದೆ. ಮೊದಲ 3 ತಿಂಗಳು ನಮಗೇನು ಅಂತ ಇದು ಅನಿಸ್ತಾ ಇರಲಿಲ್ಲ. ಆ ನಂತರ ಇವತ್ತು 2 ವರ್ಷಗಳ ಕಾಲ ನಾವು ಗಮನಿಸಿದಾಗ ಸಾರ್ವಜನಿಕರ ಮೇಲೆ ದಬ್ಬಾಳಿಕೆ, ಸಾರ್ವಜನಿಕರ ಮೇಲೆ ದೌರ್ಜನ್ಯ. ಇವತ್ತು ನಾವು ಕೂಡ ಈ ಒಂದು ಪತ್ರಿಕಾಗೋಷ್ಠಿ ಇವತ್ತು ನಮ್ಮ ರಾಮಮೂರ್ತಿಯವರ ತಂದೆಯವರು ಸುಮಾರು 92 ವರ್ಷ FIR ಆಗಲಿಲ್ಲ ಅವ್ರ ಮೇಲೆ, ಹಾಗೇ ಇಟ್ಕೊಂಡಿದ್ದು. ಈಗ ಚಾರ್ಜ್ ಶೀಟ್ ಹಾಕಿದ್ದಾರೆ ಕೋರ್ಟ್ಗೆ. 92 ವರ್ಷದ ಮೇಲೆ ವ್ಯಕ್ತಿಯ ಮೇಲೆ ಇವತ್ತು ವಯೋವೃದ್ಧರು, ಅವ್ರಿಗೆ ಇವತ್ತು ಚಾರ್ಜ್ ಶೀಟ್ ಹಾಕಿ ಕೋರ್ಟ್ನಲ್ಲಿ ಇವತ್ತು ವಾರೆಂಟ್ ಕೂಡ ಆಗಿದೆ ಅವ್ರ ಮೇಲೆ. ನಾವು ಈಗ ಒಳಗಡೆ ಹೋಗಿ ಅವ್ರನ್ನ ಮಾತಾಡ್ಸ್ಕೊಂಡು ಬಂದ್ವಿ. ಸುಮಾರು 18 ತಿಂಗಳಿಂದ ಅವರು ಹೊರಗೆ ಬರೋಕ್ಕೆ ಆಗ್ತಾ ಇಲ್ಲ. ಇವತ್ತು ಇಲ್ಲೆಲ್ಲಾದರೂ ಹೊರಗಡೆ ಚೇರ್ ಹಾಕಿ ಕುಂತ್ಕೊಳ್ಬೇಕಾದ್ರೆ 2 ಕಡೆ ಇಬ್ಬರು ಭುಜ ಕೊಟ್ಟು ಅವ್ರನ್ನ ಕರ್ಕೊಂಡ್ಬಂದು ಕೂರಿಸ್ಬೇಕು. ಇವರು ವಕ್ಫ್ ಬೋರ್ಡ್ ಆಸ್ತಿನ ಕಬಳಿಕೆ ಮಾಡಕ್ಕೆ ಹೋಗಿದ್ರು ಅಂತೇಳಿ ಅವ್ರ ಮೇಲೆ ಕೂಡ ಇವತ್ತು ಚಾರ್ಜ್ ಶೀಟ್ ಹಾಕಿದ್ದಾರೆ. ನೀವು ನೋಡ್ಬೋದು ಇವತ್ತು ಇಲ್ಲಿ A3 ಇವ್ರನ್ನ ಕೂಡ ಒಂದು ಚಾರ್ಜ್ ಶೀಟಲ್ಲಿ ಇವ್ರನ್ನೂ ಸೇರಿಸಿದ್ದಾರೆ. ಅವ್ರ ಪಕ್ಕದಲ್ಲಿ ಇರ್ತಕ್ಕಂಥವ್ರು A7 ಇವ್ರನ್ನೂ ಕೂಡ ಚಾರ್ಜ್ ಶೀಟ್ ಮಾಡಿದ್ದಾರೆ. ಮೇಲ್ನೋಟಕ್ಕೆ ಈ 3 A3, A4, A7 ಈ 3ಅನ್ನು ಕೂಡ ಮೇಲ್ನೋಟಕ್ಕೆ ನೋಡಿದಾಗ ಮತ್ತೆ ಉಳಿದಂಥ ಇರ್ತಕ್ಕಂಥವ್ರನ್ನು ಕೂಡ ಒಟ್ಟು 11 ಜನ, ಇನ್ನು ಉಳಿದಂಥ 8 ಜನ, ಒಟ್ಟು ಈ 11 ಜನರ ಮೇಲೆ ಕೂಡ ಇವತ್ತು ಚಾರ್ಜ್ ಶೀಟ್ ಹಾಕಿದ್ದಾರೆ ಕೋರ್ಟ್ಗೆ ಪೊಲೀಸ್ನವರು ಅಂತ ಹೇಳಿದ್ರೆ, ಬಹುಶಃ ಇವತ್ತು JDSನವ್ರನ್ನ ಮತ್ತು BJPಯವರನ್ನ ಗುರಿಯಾಗಿಸಿ ಇವತ್ತು ಮಾಡಿದ್ದಾರೆ. ಈ A3, A7, A4 ಈ 3 ವ್ಯಕ್ತಿಗಳನ್ನು ನೋಡಿದಾಗ ಇದು ಬಹಳ ಉದ್ದೇಶಪೂರ್ವಕವಾಗಿ ರಾಜಕೀಯ ದ್ವೇಷಕ್ಕಾಗಿ ಇವತ್ತು 2 ಪಕ್ಷದವರನ್ನ ಗುರುತಿಸಿ ಮಾಡಿರ್ತಕ್ಕಂಥದ್ದು. ಬಹುಶಃ ಇದು ಇವರನ್ನ ನೋಡಿದಾಗ ಇದು ಪೊಲೀಸ್ನವ್ರು, ಯಾಕಂದ್ರೆ ಇದೇ ಗ್ರಾಮದಲ್ಲಿ ಈ ಗ್ರಾಮದ ಹಿಂದೆನೆ ಪೊಲೀಸ್ ಠಾಣೆ ಇರ್ತಕ್ಕಂಥದ್ದು, ಇದೇ ಗ್ರಾಮದಲ್ಲಿ ಸುಮಾರು 20 PCಗಳು ಇವತ್ತು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಆದರೆ ಇದನ್ನ ಈ ರೀತಿ ಎಲ್ಲ ನಡೆದಿದೆ ಅಂತ ಹೇಳಿದ್ರೆ, ಎಲ್ಲಿಂದನೋ ಫೋನ್ ಬಂದು, ಮಂತ್ರಿಗಳ ಮನೆಯಿಂದ ಫೋನ್ ಬಂದು ನೀವು ಇಂತಿಂಥವ್ರನ್ನೇ ಸೇರಿಸ್ಬೇಕು ಮಾಡಬೇಕು ಅಂತೇಳಿ ಇವತ್ತು ನೀವು ನೋಡಿ, ಅವರು ಆಸ್ತಿನ ಕಬಳಿಕೆ ಮಾಡುವಂಥವ್ರ ಅಲ್ಲಿ ಹೋಗಿದ್ರ ನಿಮಗೆ ಗೊತ್ತಾಗುತ್ತೆ. ಅವ್ರು ನೋಡಿದ ತಕ್ಷಣ ಗೊತ್ತಾಗುತ್ತೆ. ಈ ರೀತಿ ದಬ್ಬಾಳಿಕೆ ಮಾಡಿ, ದೌರ್ಜನ್ಯ ಮಾಡಿ
ಇವತ್ತು ಮಾಡಿರ್ತಕ್ಕಂಥದ್ದು ಮಂತ್ರಿಗಳಿಗೆ ಕೂಡ ಇದು ಒಳ್ಳೆಯದಾಗೋದಿಲ್ಲ. ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಇವತ್ತು ಪೊಲೀಸ್ ಅಧಿಕಾರಿಗಳು ಬಹಳ ಸ್ಪಷ್ಟವಾಗಿ ನಾನು ಹೇಳ್ತೇನೆ, ರಾಜಕಾರಣಿಗಳ ಬೂಟ್ ನಕ್ಕುವಂತ ಕೆಲಸ ಬಿಡಬೇಕು. ರಾಜಕಾರಣಿಗಳ ಬೂಟ್ ನಕ್ಕುವಂತ ಕೆಲಸ ಇವತ್ತು ಪೊಲೀಸ್ ಅಧಿಕಾರಿಗಳು ಬಿಡಬೇಕು. ಬಿಟ್ರೇನೆ ಸಾರ್ವಜನಿಕ ಕ್ಷೇತ್ರದಲ್ಲಿ ನಾನು ಹೇಳಿದ್ದೀನಿ, ನಾನು ಎಲ್ಲ ಅನೇಕ ಸಂದರ್ಭಗಳಲ್ಲಿ ಹೇಳಿದ್ದೀನಿ, ನಿಮಗೆ ಈ ಕ್ಷೇತ್ರದಲ್ಲಿ ಅವಕಾಶ ಕೊಟ್ಟಿದ್ದಾರೆ, ನೀವು ಶಾಸಕರಾಗಿದ್ದೀರಾ, ಮಂತ್ರಿಗಳಾಗಿದ್ದೀರಾ, ಒಳ್ಳೆ ಕೆಲಸ ಮಾಡಿ, ಪಾರದರ್ಶಕವಾಗಿ ಕೆಲಸ ಮಾಡಿ, ಪ್ರಾಮಾಣಿಕವಾಗಿ ಕೆಲಸ ಮಾಡಿ, ಪರಿಣಾಮಕಾರಿಯಾಗಿ ಕೆಲಸ ಮಾಡಿ, ಜನ ಮೆಚ್ಚುವಂತ ಕೆಲಸ ಮಾಡಿ. ಆದ್ರೆ ಇಂಥ ಅಲ್ಕಟ್ ಕೆಲಸಗಳು ಮಾಡಬಾರ್ದು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಬೇರೆ ಬೇರೆ ಬಟ್ಲಹಳ್ಳಿ ಇರ್ಬೋದು, ಇವತ್ತು ಕೆಂಚಾರ್ಲಹಳ್ಳಿ ಇರ್ಬೋದು, ಇತ್ತೀಚೆಗೆ ನೀವೆಲ್ಲರೂ ಕೂಡ ಗಮನಿಸಿದ್ದೀರಾ. ನಿನ್ನೆನೆ ನಾನು ದೂರವಾಣಿಯಲ್ಲಿ ಸಬ್ ಇನ್ಸ್ಪೆಕ್ಟರ್ಗೆ ಇಲ್ಲಿ ಒಂದು ಫೋನ್ ಮಾಡಿದೆ, ಇನ್ಸ್ಪೆಕ್ಟರ್ ಇರಲಿಲ್ಲ. ಏನು ಅಂದ್ರೆ ಕೇತ್ನಾಯಕನಹಳ್ಳಿಯಲ್ಲಿ ಇವತ್ತು ನಾನು ಬೆಳಗ್ಗೆ ಕೂಡ ಹೇಳಿದ್ದೇನೆ, ಕೇತ್ನಾಯಕನಹಳ್ಳಿಯಲ್ಲಿ ಇವತ್ತು ಅವರು ಒಬ್ಬ ರೈತರು, ದಲಿತರು, ಅವರು ಫಾರಂ ನಂಬರ್ 53ನಲ್ಲಿ ಒಂದು ಇದು ಹಾಕೊಂಡಿದ್ದಾರೆ. ಏನು ಫಾರಂ ನಂಬರ್ 53ನಲ್ಲಿ ಅವರು ಗ್ರಾಂಟ್ ಮಾಡೋದಕ್ಕೆ ಹಾಕೊಂಡಿದ್ದಾರೆ. ಅಲ್ಲಿ ಯಾವುದೋ ಆ ಗ್ರಾಮಸ್ಥರು, ಆ ಪಕ್ಷದವರು ಸೇರಿ ಅವ್ರ ಕಿತಾಪತಿ ಮಾಡಿ ತೊಂದರೆ ಮಾಡಬೇಕು ಅಂತ ಹೇಳಿ ಅವ್ರನ್ನ ಒಕ್ಕಲೆಬ್ಬಿಸಿ ಬೇರೆ ಕಡೆ ಮಾಡಿ ಅವರಿಗೆ ಅಂತ 53ರಲ್ಲಿ ಅರ್ಜಿ ಹಾಕೊಂಡಿದ್ರೆ ಬೇರೆ ಕಡೆ ಮಾಡಿ ಹೆಂಗ್ ಮಾಡಕ್ ಬರುತ್ತೆ? ಯಾವನೋ ಹೇಳ್ದ, ಇವನ್ನ ಹೆಣ್ಣು ಮಕ್ಕಳನ್ನ, ದಲಿತ ಹೆಣ್ಣು ಮಕ್ಕಳನ್ನ 4 ಜನ ಕರ್ಕೊಂಡ್ಬಂದು ಅರೆಸ್ಟ್ ಮಾಡಿ ಕೂರಿಸಿದ್ರು ಪೊಲೀಸ್ ಸ್ಟೇಷನಲ್ಲಿ. ಆಮೇಲೆ ಬಿಡುಗಡೆ ಮಾಡಿದ್ರು ಅವ್ರನ್ನ. ಈ ರೀತಿ ಸಾರ್ವಜನಿಕವಾಗಿ ದಬ್ಬಾಳಿಕೆ ಆಗ್ತಾ ಇರತಕ್ಕಂಥದ್ದು, ದೌರ್ಜನ್ಯ ಮಾಡ್ತಾ ಇರತಕ್ಕಂಥದ್ದು ಕಳೆದ 2 ವರ್ಷಗಳಿಂದ ನಿರಂತರವಾಗಿ ಕ್ಷೇತ್ರದಲ್ಲಿ ಇದು ನಡ್ಕೊಂಡು ಬರ್ತಾ ಇದೆ. ಇವತ್ತು ಪೊಲೀಸ್ ಅಧಿಕಾರಿಗಳಿಗೆ 92 ವರ್ಷ ಬೆಡ್ ರಿಡನ್ ಆಗಿದ್ದಾರೆ, 18 ತಿಂಗಳಿಂದ ಅವ್ರು ಆಚೆ ಬರ್ತಕ್ಕ ಆಗ್ತಾ ಇಲ್ಲ ಅಂತವ್ರ ಮೇಲೆ ಮಾಡಿದ್ದಾರೆ. ಇಲ್ಲಿ ನಿಮ್ಮ ಕಣ್ಣು ಮುಂದೆ ಇದ್ದಾರೆ. ಇವ್ರ ಮೇಲೆ ನೀವು ಅವ್ರು ನೋಡಿದ್ರೆ ಗೊತ್ತಾಗುತ್ತೆ, ಇವ್ರ ಮೇಲೆ ಮಾಡಿದ್ದಾರೆ. ಇದು ದ್ವೇಷ ಅಲ್ವಾ? ರಾಜಕೀಯ ದ್ವೇಷ ಅಲ್ವಾ? ಇದು ಬೆಂಕಿಯ ಜ್ವಾಲೆ ಅಂತ ನಾವೇ ಹೇಳ್ಬಾರ್ದಾ? ಅಧಿಕಾರಿಗಳನ್ನ ಕುಗ್ಗಿಸ್ಬಿಡ್ತಾರೆ ಅಂತ ಹೇಳ್ತಾರೆ. ಇವತ್ತು ನೋಡಿ, ಮೇಲ್ನೋಟಕ್ಕೆ ನಿಮ್ಮ ಕಣ್ಣು ಮುಂದೆ ಇದೆ ಈ ರೀತಿ ಅನ್ಯಾಯಗಳಾಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇವತ್ತು ನಾನು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ, IG ಅವರಿಗೆ ಮತ್ತು ಕರ್ನಾಟಕ ರಾಜ್ಯದ DG ಅವರಿಗೆ, ಗೃಹ ಮಂತ್ರಿಗಳಿಗೆ ಇವತ್ತು ನಾನು ಒತ್ತಾಯ ಮಾಡ್ತೇನೆ. ಈ ನರಭಕ್ಷಕರು ಇಬ್ಬರಿದ್ದಾರೆ ಇಲ್ಲಿ. ನರಭಕ್ಷಕರು ಇಲ್ಲಿ ಗ್ರಾಮಾಂತರ ಠಾಣೆಯಲ್ಲಿ ಇರ್ತಕ್ಕಂಥ ಇನ್ಸ್ಪೆಕ್ಟರ್ ಶಿವರಾಜ್ ಅನ್ನುವಂಥವನು ಮತ್ತು ಈ ಭಾಗದಲ್ಲಿ ಇರ್ತಕ್ಕಂಥ DYSP, ಇವನ್ ಯಾರು ಅಧಿಕಾರಿಗಳು ಅಂತ ಹೇಳಿದ್ರು ನರಭಕ್ಷಕರು. ಈ ನರಭಕ್ಷಕರನ್ನ ಇಬ್ಬರನ್ನು ಕೂಡ ಇಲ್ಲಿಂದ ಸಸ್ಪೆಂಡ್ ಮಾಡಬೇಕು ಮತ್ತು ವರ್ಗಾವಣೆ ಮಾಡಬೇಕು ಅನ್ನುವಂತ ಒತ್ತಾಯ ಮಾಡ್ತೇನೆ. ಗೃಹ ಮಂತ್ರಿಗಳು ಒಳ್ಳೆಯವರು, ನಿಜವಾಗ್ಲೂ ಕೂಡ ಈ ಸಂದರ್ಭದಲ್ಲಿ ನಾ ಹೇಳ್ತೇನೆ, ನಿಮ್ಗೆ ಏನಾದ್ರು ಗೃಹ ಮಂತ್ರಿಗಳಿಗೆ ಮಾನ ಮರ್ಯಾದೆ ಗೌರವ ಏನಾದ್ರು ಇದ್ರೆ ಈ ತರ ಏಸ್ಗೆ ತಿನ್ನುವಂತ ಕೆಲಸಗಳು ಮಾಡ್ತಾ ಇರ್ತಕ್ಕಂಥ ಅಧಿಕಾರಿಗಳನ್ನ ಇಲ್ಲಿಂದ ಸಸ್ಪೆಂಡ್ ಮಾಡಬೇಕು ಮತ್ತು ವರ್ಗಾವಣೆ ಕೂಡ ಮಾಡಬೇಕು. ಮಂತ್ರಿಗಳು ಕೂಡ ಇದರ ಬಗ್ಗೆ ಯೋಚನೆ ಮಾಡಬೇಕು. ಇಂಥ ಅಧಿಕಾರಿಗಳನ್ನು ಇಟ್ಕೊಂಡ್ರೆ ನಿಮ್ಗೆ ಶೋಭೆ ತರೋದಿಲ್ಲ, ನಿಮಗೆ ಗೌರವ ಬರೋದಿಲ್ಲ, ನಿಮ್ಗೆ ಯಾರಿಗೂ ಕೂಡ ಗೌರವ ಬರೋದಿಲ್ಲ. ತಕ್ಷಣ ಇಲ್ಲಿಂದ ಇವ್ರನ್ನ ಸಸ್ಪೆಂಡ್ ಮಾಡಿಸಿ ಇಲ್ಲಿಂದ ಬೇರೆ ಕಡೆ ಕಳಿಸಬೇಕು ಅನ್ನುವಂತ ಒತ್ತಾಯವನ್ನು ಕೂಡ ಮಂತ್ರಿಗಳಿಗೂ ಕೂಡ ಮಾಡ್ತೇನೆ. ಅದರ ಜೊತೆಗೆ ಇವತ್ತು ನಗರಸಭೆಯಲ್ಲಿ ಯಾವ ರೀತಿ ದ್ವೇಷ ಸಾಧನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇವತ್ತು ಅಲ್ಲಾ ಬಕಾಶ್ ಅನ್ನುವಂಥವ್ರು 2 ಬಾರಿ ನಗರಸಭಾ ಸದಸ್ಯರಾಗಿರ್ತಕ್ಕಂಥವ್ರು, ಅವರ ಪತ್ನಿ ಇವತ್ತು ನಗರಸಭಾ ಸದಸ್ಯರಾಗಿರ್ತಕ್ಕಂಥವ್ರು. ಇವರು ಕಳೆದ 18-20 ವರ್ಷಗಳ ಕಾಲ ರಾಜಕೀಯವಾಗಿ ಇವತ್ತು ನಮ್ಮ ಮಂತ್ರಿಗಳೇನಿದ್ದಾರೆ ಅವರ ಕುಟುಂಬಕ್ಕೆ ರಾಜಕೀಯವಾಗಿ ದುಡಿಮೆ ಮಾಡಿರ್ತಕ್ಕಂಥವ್ರು. ಕಾರಣಾಂತರಗಳಿಂದ ಅವ್ರು ಬಿಟ್ಟು ಬಂದ್ರು. ಯಾಕಂದ್ರೆ ರಾಜಕಾರಣ ಅಂದ್ರೆ ನಮ್ಮಲ್ಲಿರ್ತಕ್ಕಂಥವ್ರು ಅಲ್ಲೂ ಹೋಗ್ತಾರೆ, ಅಲ್ಲಿರ್ತಕ್ಕಂಥವ್ರು ನಮ್ಮ ಹತ್ರನೂ ಬರ್ತಾರೆ. ಆದ್ರೆ ಬಿಟ್ಟು ಹೋಗಿದ ತಕ್ಷಣ ಇವತ್ತು ಅಧಿಕಾರಿಗಳ ನಗರಸಭೆ ಆಯುಕ್ತರ ಮೂಲಕ ಅವರಿಗೆ ಅವರು ಏನೋ ಒಂದು ವಾರ್ಡ್ನಲ್ಲಿ ಸಮಸ್ಯೆ ಇದ್ದಾಗ ಆ ಆಯುಕ್ತರ ಗಮನಕ್ಕೆ ತರಬೇಕು ಅಂತ ಹೋದಾಗ ಅವ್ರು ಯಾವ ಭಾಷೆ ಬಳಸ್ತಾರೆ ಅಂದ್ರೆ, ಅವರು ಲೋಫರ್ ಗೆಟ್ ಔಟ್. ಆದ್ರೆ ಒಬ್ಬ ಅಧಿಕಾರಿ ಯಾವ ಭಾಷೆ ಬಳಸ್ತಾರೆ? ಲೋಫರ್ ಗೆಟ್ ಔಟ್ ಅಂತ ಹೇಳ್ತಾರೆ ಅಲ್ಲಾ ಬಕಾಶ್ಗೆ. ಕಾರಣ ಏನು ಅಂದ್ರೆ, ಅವ್ರು ಕಾಂಗ್ರೆಸ್ ಪಕ್ಷ ಬಿಟ್ಟು JDS ಬಂದಿದ್ದಾರೆ. ಒಂದೇ ಒಂದು ಕಾರಣ, ಅಲ್ಲಿ ನಮ್ಮ ಸದಸ್ಯರು ಸರ್ ಯಾಕೆ ಈ ತರ ಮಾತುಗಳು ಮಾತಾಡ್ತೀರಾ? ಇಲ್ಲ ನನ್ಗೆ ಅವನ ಮೇಲೆ ಅದೆಲ್ಲ ಕೋಪ. ನಮ್ಮ ಊರ್ನವರು ವಾರ್ಡಲ್ಲಿ ಯಾರೋ ಇದ್ದಾರೆ, ಅಲ್ಲಿ ಅವ್ರ ಹತ್ರ ನನ್ನ ಬಗ್ಗೆ ಏನೇನೋ ಕೇವಲವಾಗಿ ಮಾತನಾಡಿದ್ದಾರೆ, ಅದಕ್ಕೆ ನಾನು ಮಾತಾಡಿದ್ದು ಅನ್ನುವಂಥ ಸಮಜಾಯಿಷಿ ಕೊಡ್ತಾರೆ ಅಲ್ಲಿ. ಆದ್ರೆ ನೀವೇನೇನು ಮಾತಾಡಿದ್ದೀರಾ ಅನ್ನುವಂಥದ್ದನ್ನು ನಾನು ಹೇಳ್ಬೇಕಾಗ್ತದೆ. ಇವತ್ತು ಇವರು ನಮ್ಮ ಮುಖಂಡರ ಒಬ್ಬರ ಹತ್ರ ಏನ್ ಹೇಳ್ತಾರೆ ಅಂದ್ರೆ,
JKಗೂ ಥರ್ಡ್ಗಳಿಲ್ಲ, ಸುಧಾಕರ್ಗೂ ಥರ್ಡ್ಗಳಿಲ್ಲ ಅನ್ನುವಂಥ ಭಾಷೆ ಬಳಸ್ತಾರೆ. ಇವ್ರು ಭಾಷೆ ಬಳಸ್ತಾರೆ. ಈ ಭಾಷೆ ಬಳಸಿ ಇವತ್ತು ನಗರ ಭಾಗದಲ್ಲಿ ಇವತ್ತು ಏನು ಫುಟ್ಪಾತ್ಗಳನ್ನ ತೆರವುಗೊಳಿಸ್ತಾ ಇದ್ದೀವಿ. ನಾನೊಬ್ಬ ದಲಿತ ಇಲ್ಲ ಅಂದಿದ್ರೆ ಈ ಫುಟ್ಪಾತ್ಗಳನ್ನ ತೆರವುಗೊಳಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ. ಆದ್ರೆ ಇವತ್ತು ನಾನು ತೆರವುಗೊಳಿಸ್ತಾ ಈ ತಾಲೂಕಿನಲ್ಲಿ ನಾನು ಇವತ್ತು ಆಯುಕ್ತರಿಗೆ ಹೇಳ್ತೇನೆ, ಈ ತಾಲೂಕಿನಲ್ಲಿ ಬೇರೆ ಬೇರೆ ಹುದ್ದೆಗಳಲ್ಲಿ ಅನೇಕ ದಲಿತರು ಇವತ್ತು ಅಧಿಕಾರಿಗಳಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಆದ್ರೆ ನಾನು 16 ವರ್ಷಗಳಿಂದ ಇಲ್ಲಿ ನೋಡಿದ್ದೇನೆ, ಯಾವ ಅಧಿಕಾರಿ ಕೂಡ ನಾನು ದಲಿತ ಅಂತ ಹೇಳ್ಕೊಂಡ್ಲಿಲ್ಲ. ಆದ್ರೆ ಇವತ್ತು ಮಾತಾಡಿದ್ರೆ ಯಾರು ಜನಪ್ರತಿನಿಧಿಗಳು, ನಗರಸಭಾ ಸದಸ್ಯರು ಅಲ್ಲಿ ಒಳಗೋದ್ರೆ ಇವತ್ತು ನಾನು ದಲಿತ ನಾಚಿಕೆ ಆಗ್ತದೆ, ನಮಗ್ ಕೇಳೋಕೆ ನಾಚಿಕೆ ಆಗ್ತದೆ ಈ ರೀತಿ ವರ್ತನೆ ಮಾಡುವಂತದ್ದು. ಇವತ್ತು ಇಂಥ ಅಧಿಕಾರಿಗಳನ್ನ ಇವಾಗ ಅವರಿಂದ ಕೂಡ, ಯಾಕಂದ್ರೆ ನಮಗ್ ಸಂಪರ್ಕ ಇಲ್ಲ, ಆದ್ರೆ ಸುಧಾಕರ್ ಅವರಿಗೆ ಸಂಪರ್ಕ ಇದೆ. ಪಾಪ ಅವ್ರಿಗೆ ಥರ್ಡ್ಗಳಿಲ್ಲ ಅಂತ ಅವ್ರು ನೋಡಿರ್ಬೋದು, ಅವ್ರಿಗೆ ಗೊತ್ತಿರ್ಬೋದೇನೋ, ನನಗೆ ಗೊತ್ತಿಲ್ಲ. ಆದ್ರೆ ಇಂಥ ಭಾಷೆ ಬಳಸ್ತಾರೆ. ಇನ್ನೊಂದು ಕಳೆದ ಮಾರ್ಚ್ ಏಪ್ರಿಲ್ ನಲ್ಲಿ ಒಂದು ಬಜೆಟ್ ಸಭೆ ನಡೆಯುತ್ತೆ. ಆ ಬಜೆಟ್ ಸಭೆಯಲ್ಲಿ ನಮ್ಮ 2-3 ಸದಸ್ಯರು ಮಾತಿನ ಚಕಮಕಿಯಲ್ಲಿ ಟೇಬಲ್ ಹತ್ರ ಹೋದಾಗ ಆ ಮಂತ್ರಿಗಳ ಬಗ್ಗೆ ಯಾವ ತರ ಭಾಷೆ ಬಳಸಿದ್ದಾರೆ ಅನ್ನುವಂಥದ್ದು ಗೊತ್ತಿದೆ. ನಾನು ಅಸಹ್ಯ ಆಗುತ್ತೆ ನಮ್ಗೆ ಹೇಳೋದಕ್ಕೆ. ಇದೇ ಕಮಿಷನರ್ ಮಾತಾಡಿರ್ತಕ್ಕಂಥದ್ದು ಮಂತ್ರಿಗಳ ಬಗ್ಗೆ. ಆದ್ರೆ ಈ ರೀತಿ ವರ್ತನೆ ಯಾರು ಹೋದ್ರು ಕೂಡ ನಾನು ದಲಿತ ಅಂದ್ರೆ ಯಾರಾದ್ರೂ ಕೆಲಸ ಕಾರ್ಯಗಳು ಕೇಳಲಿಕ್ಕೆ ಹೋದ್ರೆ ಸಾರ್ವಜನಿಕ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರು ನಗರಸಭಾ ಸದಸ್ಯರಾಗಿರ್ಬೋದು ಅಥವಾ ಮಾಜಿ ಸದಸ್ಯರಾಗಿರ್ಬೋದು, ಸಾರ್ವಜನಿಕರ ಪರವಾಗಿ ಅವರು ಕೇಳಲಿಕ್ಕೆ ಹೋದಾಗ ನಾನು ದಲಿತ ಅಂದ್ರೆ ಬೆದರಿಕೆ ಒಡ್ಡುವಂಥದ್ದು. ನಾನು ಮಂತ್ರಿಗಳಿಗೆ ಹೇಳ್ತೇನೆ, ಇವತ್ತು ಕೂಡ ಹೇಳ್ತೇನೆ, ಇಂಥ ಅಧಿಕಾರಿಗಳಿಂದ ನಿಮ್ಗೆ ಗೌರವ ಬರೋದಿಲ್ಲ. ತಕ್ಷಣ ವರ್ಗಾವಣೆ ಮಾಡಿ ಕಳಿಸಿ. ಪ್ರಾಮಾಣಿಕ ಅಧಿಕಾರಿಗಳಿದ್ದಾರೆ, ನೀವು ಅಭಿವೃದ್ಧಿ ಮಾಡುವಂತದಕ್ಕೆ ಪ್ರಾಮಾಣಿಕ ಅಧಿಕಾರಿಗಳು ಕರ್ನಾಟಕ ರಾಜ್ಯದಲ್ಲಿದ್ದಾರೆ. ಕರ್ಕೊಂಡ್ ಬಂದು ಮಾಡಿಸಿ, ಯಾರು ಬೇಡ ಅಂತ ಹೇಳಿದ್ರು. ಆದ್ರೆ ಅಧಿಕಾರಿಗಳ ಮೂಲಕ ಇವತ್ತು ನೀವು ದ್ವೇಷದ ರಾಜಕಾರಣ ಮಾಡ್ತಾ ಇದ್ದೀರಾ, ಬೆಂಕಿಯ ಜ್ವಾಲೆಯನ್ನ ಬಿತ್ತುತ್ತಾ ಇದ್ದೀರಾ. ಇದು ನಿಮ್ಗೆ ಒಳ್ಳೇದಲ್ಲ. ನೀವೇ ಹೇಳ್ತೀರಾ ಅಧಿಕಾರ ಶಾಶ್ವತ ಅಲ್ಲ ಅಂತ, ನೀತಿ ಪಾಠಗಳು ಹೇಳ್ತೀರಾ. ನೀವ್ ಯಾಕೆ ಈ ರೀತಿ ವರ್ತನೆ? ಆದ್ರೆ ಏನೂ ಗೊತ್ತಿಲ್ದಿರಾ ಇವತ್ತು ಕಣ್ಣು ಮುಚ್ಕೊಂಡು ಇವತ್ತು ನೀವು ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ನೀವು ಅಧಿಕಾರಿಗಳ ಮೂಲಕ ಯಾರ್ಯಾರು ಬಿಸಿ ಮುಟ್ಟಿಸ್ಬೇಕು, ಯಾರ್ಯಾರಿಗೆ ಏನೇನು ಮಾಡಬೇಕು ಅನ್ನುವಂಥದ್ದನ್ನ ನೀವು ಮಾಡಿಸ್ತಾ ಇದ್ದೀರಾ. ಚಾರ್ಜ್ ಶೀಟ್ ಮಾಡ್ತಿರಲ್ಲ, ಪೊಲೀಸ್ ಅಧಿಕಾರಿಗಳಿಗೆ ಇವತ್ತು ನಾನು ಹೇಳ್ತೇನೆ, ಬೂಟ್ ನೆಕ್ಕುವಂತ ಕೆಲಸ ಬಿಡಿ, ಪ್ರಾಮಾಣಿಕವಾಗಿ ಕೆಲಸ ಮಾಡಿ. ಇಲ್ಲಿಂದ ತೊಲಗಿ ಅನ್ನುವಂತ ಮಾತುಗಳನ್ನ ಇವತ್ತು ಹೇಳ್ತೇನೆ. ಇನ್ನು ಮುಂದಾದರೂ ಮಂತ್ರಿಗಳು ಇಂಥವೆಲ್ಲ ಗಮನಿಸಿ ಸರಿಯಾಗಿ ಆಡಳಿತ ಮಾಡುವಂಥದ್ದನ್ನ ಮಾಡಲಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಗ್ರಾಮದಲ್ಲಿ ಇವತ್ತು ವೆಂಕಟರೆಡ್ಡಿಯವರ ಮನೆಯಲ್ಲಿ ಪ್ರೆಸ್ ಮೀಟ್ ನಡೆದಿರೋ ಕಾರಣ ನಮ್ಮ ನಾಯಕರು ಆದಂಥ ಜನಪ್ರಿಯ ಶಾಸಕರು ಹಾಗೂ ಈ ಭಾಗದ MLA ಮಾಜಿ ಶಾಸಕರಾದಂಥ ಕೃಷ್ಣಾರೆಡ್ಡಿಯವರು ತಿಳಿಸಿರ್ತಾರೆ. ಅದೇ ರೀತಿ ನಮ್ಮ MP ಮುನಿಶಾಮಣ್ಣವರು ಮಾಜಿ ಅಂತ ಹೇಳೋಕ್ಕೂ ಇಲ್ಲ, ನಮ್ಗೆ ಅಲ್ಲಿನೇ ಯಾವಾಗೂ. ಆದ್ದರಿಂದ ಅವರು ಈ ಪತ್ರಿಕಾಗೋಷ್ಠಿಯಲ್ಲಿ ಬಂದಿರ್ತಾರೆ. ಇವತ್ತು ನಡೀತಾ ಇರೋಂಥ FIR ಆವತ್ತಿನ ದಿವಸ ಆದಂಥ ಘಟನೆ, ನಾಗೇಶ್ ಅವರ ತಾತಂದರು ಸ್ವಂತ ಜಮೀನು, ಅವ್ರ ಮಶಾಣ ಇದೆ, ಅಶ್ವತ್ಥಕಟ್ಟೆ ಇದೆ, ಆಲದ ಮರ ಇದೆ, ಅವ್ರು ಹಾಕಿರುವಂಥದ್ದೆಲ್ಲ ಬುನಾದಿ ಇದೆ. ಆವತ್ತಿನ ದಿವಸ ಬಂದು ಒಗ್ಬೋರ್ಡಲ್ಲಿ ಒಂದೇನೋ ಪಾಣಿ ಬರೆದಿದ್ರು ಅಂತ ಹೇಳ್ಬಿಟ್ಟಿದ್ದು ಸುಬದಕ್ಕೆ ತಗೊಂಡ್ರು. ಮುನ್ಸಾಮಣ್ಣವರು MP ಆಗಿದ್ದಾಗ ಬಂದು ಅದನ್ನೆಲ್ಲ ಗಲಾಟೆ ಮಾಡಿ ಯಾವುದೂ ಇಲ್ಲ ಅಂತ ರಾಜ್ಯ ಸರ್ಕಾರನೂ, ಅಲ್ಲಿ ವಿಧಾನಸೌಧನೂ ಗಲಾಟೆ ಮಾಡಿದ್ರು. ರಾಜ್ಯ ಸರ್ಕಾರನೂ ಎಲ್ಲ ಯಾವುದೂ FIR ಹಾಕ್ಬಿಡ್ದು ಅಂತ ವಾಪಸ್ ತಗೊತೀನಿ ಅಂತೇಳಿ CM ಹೇಳಿಕೆ ಕೊಟ್ಟು ತಿರ್ಗಾ ಇಲ್ಲಿನ ರಾಜಕೀಯ ದುರುದ್ದೇಶದಿಂದ ಈ ಕೆಲಸ ಮಾಡಿದ್ರು. ಗಲಾಟೆ ಮಾಡದಲ್ಲಿ ಸಾರ್ವಜನಿಕರು ಎಲ್ಲರೂ ಬಂದಿದ್ರು. 300ರಿಂದ 400 ಜನ ಸೇರಿದ್ರು. ಇದು ಏನಪ್ಪ, ಏನಾಗ್ತಾ ಇದೆ, ಅನ್ಯಾಯ ಆಗ್ತಾ ಇದೆ ಅಂತ ಅಲ್ಲಿ ರೈತರು ಒಕ್ಕಲಿನಿಂದ ಹೇಳಿದ್ರು. ವೆಂಕಟರೆಡ್ಡಿ ಅವರೇ ಆಗಲಿ, ಅವ್ರ ಅಣ್ಣ ತಮ್ಮಂದ್ರು ಈ FIR 374 ಇವ್ರು ಯಾರು ಬಂದೇ ಇಲ್ಲ.
ವಿಡಿಯೋದಲ್ಲೂ ಇಲ್ಲ. ಬುದ್ಧಿಮಾಂದವ್ರನ್ನ ಹಾಸಿಗೆ ಬೆಡ್ಡಿಂದ 2 ವರ್ಷದಿಂದ ಆಚೆನೆ ನೋಡ್ದಿರ ಬೆಡ್ ಮೇಲಿರೋಂಥ ವೆಂಕಟರೆಡ್ಡಿ ಅವ್ರ ಫ್ಯಾಮಿಲಿಗೆ ಅನ್ಯಾಯ ಮಾಡೋದಕ್ಕೋಸ್ಕರ, ರಾಜಕೀಯ ದುರುದ್ದೇಶಕ್ಕೋಸ್ಕರ ಇದನ್ನ ಪೊಲೀಸರನ್ನ ಇವರು ದುರ್ಬಳಕೆ ಮಾಡಿಕೊಂಡು ಮಂತ್ರಿಗಳು ಮಾಡಿರುವಂತ ಕೆಲಸ ಅಂತ ಕಂಡು ಬರ್ತದೆ ಮುಂದೆ. ಯಾಕಂದ್ರೆ ಪೊಲೀಸರು ನಿಷ್ಠಾವಂತವಾಗಿ ಮಾಡಿದಾಗ ಪೊಲೀಸರಿಗೆಲ್ಲ ಕಣ್ ತೆರೆದಿರ್ತಾರೆ, ಯಾರ ಮನೆಯಲ್ಲಿ ಇರ್ತಾರೆ, ಏನಿರ್ತಾರೆ. ಇಲ್ಲಿ 20 ಜನ ಪೊಲೀಸರು ವಾಸವಿದ್ದಾರೆ, ಇಂಟೆಲಿಜೆನ್ಸ್ ಇದೆ, ಎಲ್ಲ ಇದೆ. ಯಾರು ಓಡಾಡ್ತಾ ಇದ್ರು, ಯಾರಿದ್ರು, ಯಾರ ಮೇಲೆ FIR ಹಾಕ್ಬೇಕು, ಯಾರ ಮೇಲೆ ಬಿಡಬೇಕು ಅಂತ ಪ್ರತಿಯೊಂದು ಪೊಲೀಸ್ ಬುದ್ಧಿವಂತರು. ಇವತ್ತು ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯ ಪೊಲೀಸರು ಬುದ್ಧಿವಂತರು ಅಂತ ಹೇಳ್ತಾರೆ. ಅಂತ ಬುದ್ಧಿವಂತರನ್ನ ಕೈಯಾಗಿ ಇಂಥ ಕೆಲಸ ಮಾಡಿಸೋದು ಭಾರಿ ತಪ್ಪು. ಇದು ಪೊಲೀಸ್ ಇಲಾಖೆ ಗೌರವ ಅಗೌರವ ಆಗ್ತದೆ. ಇದು ರಾಜ್ಯಕ್ಕೆ ಪೊಲೀಸರು ಮಾಡಿದಂತ ಇಂಥ ನಾಚಿಕೆಡ ಕೆಲಸ ಇದು. 92 ವರ್ಷ ಬೆಡ್ ಮೇಲೆ ಇನ್ನು ಇವತ್ತು ವೃದ್ಧಾಪ್ಯ ಜೀವನ ಕಳೀತಾ ಇರೋರ ಮೇಲೆ FIR, ಬುದ್ಧಿಮಾಂದರ ಮೇಲೆ FIR. ಶ್ರೀನಿವಾಸ ಸಣ್ಣ ರಾಮಣ್ಣ ಅಂತೇಳಿ, ಶ್ರೀನಿವಾಸ ರೆಡ್ಡಿ ಬಜ್ಜಿರೆಡ್ಡಿ 85 ವರ್ಷ ಮನೆ ಕಾಂಪೌಂಡ್ ಅಲ್ಲಿ ತಿರುಗುವಂತವ್ರ ಮೇಲೆ FIR. ಇನ್ನು ಯಾಕೋ ಹೆಂಗಸರ್ನ ಎಲ್ಲ ಮಕ್ಕಳನ್ನ ಬಿಟ್ಬಿಟ್ಟವ್ರೆ. ದಯವಿಟ್ಟು ನೆಕ್ಸ್ಟ್ ಏನಾರ ಕೋಟ ಇದ್ರೆ ಅವ್ರನ್ನು ಸೇರಿಸಿ ಅಂತ. ರಾಜಕೀಯ ದೇಶಗಳನ್ನ ಈ ತರ ಮಾಡೋದು ತಪ್ಪು. ಚಿಕ್ಕ ವಯಸ್ಸಲ್ಲೇ ಹೆಸರಿರೋಂಥವ್ರು ಶಾಸಕರಾಗಿ ಮಂತ್ರಿಗಳಾದ್ಮೇಲೆ ಊರಿಗೆ ಒಳ್ಳೆ ಕೆಲಸ ಮಾಡೋದು. ಕೆಟ್ಟದ್ ಮಾಡಿ ನೀನು ಒಳ್ಳೇದು ಮಾಡಿದ್ರು ಪರವಾಗಿಲ್ಲ, ಕೆಟ್ಟದ್ದಂತೂ ಮಾಡಕ್ ಹೋಗಬೇಡ. ದೇವ್ರು ನಿನಗ ಬುದ್ಧಿ ಗಿದ್ದಿ ಕೊಟ್ಟು ಈ FIRನ ವಾಪಸ್ ತಗೊಂಡು ದಯವಿಟ್ಟು ಒಳ್ಳೇದಾಗುತ್ತೆ ನಿನಗೂ ನಿನ್ನ ಕುಟುಂಬಕ್ಕೂ. ಈ FIRನ ಫಸ್ಟು ವಾಪಸ್ ತೆಗಿಯಂಗೆ ಮಾಡ್ರಿ ಅಂತೇಳಿ ಕೇಳ್ಕೊಂತ ಈ ಗೋಷ್ಠಿಯಲ್ಲಿ ಎಲ್ಲ ತಿಳಿಸಿರ್ತಾರೆ. ಕೃಷ್ಣಾರೆಡ್ಡಿ ಅವರು ಇಂಚಿಂಚಾಗಿ ತಿಳಿಸಿರ್ತಾರೆ ನಿಮಗೆ. ತಿಳಿಸಿ ನಮ್ಮ MP ಸಾಹೇಬರು ಇದರಿಂದ ಹೋರಾಟ ಮಾಡ್ಕೊಂಡು ಬಂದವರು, ಅವರು ಜಾಸ್ತಿ ಇದ್ರ ಬಗ್ಗೆ ತಿಳಿಸ್ತಾರೆ. ಆದ್ರಿಂದ ನಾನು ಒಂದೆರಡು ಮಾತುಗಳು ಮುಗಿಸ್ತೇನೆ.